ಶನಿ ಶ್ರಮ, ಸಮಯ ಮತ್ತು ಕರ್ಮದ ಪಾಠಗಾರ. ಶನಿ ದೇವರು ನಿಮ್ಮ 6ನೇ ಭಾವದಲ್ಲಿ ಸಂಚಾರ ಮಾಡುತ್ತಿರುವರು. ಇದು ಸಾಧನೆ, ಪ್ರಯತ್ನ ಮತ್ತು ಶತ್ರುಗಳ ಜಯ ಎಂಬುದನ್ನು ಸೂಚಿಸುತ್ತದೆ. 2026 ನಿಮ್ಮ ಕಠಿಣ ಶ್ರಮದಿಂದ ಜೀವನ ಬದಲಿಸುವ ವರ್ಷವಾಗಬಹುದು. ಮೊದಲ ಅರ್ಧದಲ್ಲಿ ನೀವು ಕೆಲಸದ ಒತ್ತಡ, ಹಿರಿಯರ ಕಠಿಣ ನೋಟ ಅಥವಾ ದೀರ್ಘ ಸಮಯದ ಕೆಲಸ ಎದುರಿಸಬಹುದು. ಆದರೆ ಇದೇ ಶನಿ ನಿಮಗೆ ದೃಢವಾದ ಶಕ್ತಿ, ಸ್ಥೈರ್ಯ ಮತ್ತು ಶಿಸ್ತಿನ ಪಾಠ ಕಲಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಹೃದಯ ಮತ್ತು ಹಡಗಿನ ಭಾಗಗಳಲ್ಲಿ ಕಾಳಜಿ ಬೇಕು. ವ್ಯಾಯಾಮ, ಪ್ರಾಣಾಯಾಮ ಮತ್ತು ನಿದ್ರೆ ನಿಯಮ ಪಾಠದಂತೆ ಇರಲಿ. ವ್ಯಾಪಾರದಲ್ಲಿ ನೀವು ಬಹುಶಃ ನಿಧಾನವಾದರೂ ಸತತ ಬೆಳವಣಿಗೆ ಕಾಣುತ್ತೀರಿ. ಶನಿ ನಿಧಾನವಾದರೂ ದೃಢ ಫಲ ನೀಡುತ್ತಾನೆ. ಗುರು ಜುಪಿಟರ್ ಧರ್ಮ, ಜ್ಞಾನ ಮತ್ತು ಭಾಗ್ಯದ ಗ್ರಹ. ಗುರುಗ್ರಹ 2026 ಮೊದಲಾರ್ಧದಲ್ಲಿ ನಿಮ್ಮ 8ನೇ ಭಾವದಲ್ಲಿ ಇರುತ್ತಾನೆ. ಇದು ಆಂತರಿಕ ಬದಲಾವಣೆ ಮತ್ತು ಆತ್ಮಜ್ಞಾನವನ್ನು ತರಬಹುದು. ನಿಮಗೆ ಕೆಲವು ಅಕಸ್ಮಾತ್ ಘಟನೆಗಳು ಸಂಭವಿಸಬಹುದು, ಆದರೆ ಎಲ್ಲವೂ ನಿಮಗೆ ಬೆಳವಣಿಗೆಯತ್ತ ತರುತ್ತದೆ. ಜೂನ್ ನಂತರ ಗುರು 9ನೇ ಭಾವದಲ್ಲಿ ಬರುವುದರಿಂದ ನಿಮ್ಮ ಭಾಗ್ಯ ಚಕ್ರ ಸಕ್ರಿಯವಾಗುತ್ತದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ, ದೇವರ ಆರಾಧನೆ, ಯಾತ್ರೆ ಅಥವಾ ಧ್ಯಾನ ನಿಮ್ಮ ಜೀವನದಲ್ಲಿ ಪ್ರೇರಣೆ ತರಬಹುದು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಕಡೆಗೆ ಗಮನ ಕೊಡಬಹುದು. ವ್ಯಾಪಾರಿಗಳಿಗೆ ವಿದೇಶಿ ಸಂಪರ್ಕದಿಂದ ಲಾಭ. ಗುರುನ ಕೃಪೆ ನಿಮಗೆ ಶಾಂತಿ ಮತ್ತು ಆಶೀರ್ವಾದದ ರೀತಿಯಲ್ಲಿ ಫಲ ನೀಡುತ್ತದೆ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಪ್ರತಿಫಲ ಖಂಡಿತ. ರಾಹು ಮತ್ತು ಕೇತು ಅಜ್ಞಾತ ಪಾಠಗಳ ಗುರುಗಳು. ರಾಹು 8ನೇ ಭಾವದಲ್ಲಿ ಇರುವುದರಿಂದ ಅಕಸ್ಮಾತ್ ಬದಲಾವಣೆಗಳು ಸಾಧ್ಯ. ಹೊಸ ಕೆಲಸದ ಅವಕಾಶ, ಸ್ಥಳಾಂತರ ಅಥವಾ ಗಾಢ ನಿರ್ಧಾರಗಳು ಆಗಬಹುದು. ಈ ಸಮಯದಲ್ಲಿ ತಾಳ್ಮೆ ಮುಖ್ಯ. ಕೇತು 2ನೇ ಭಾವದಲ್ಲಿ ಇರುವುದರಿಂದ ಮಾತಿನಲ್ಲಿ ಎಚ್ಚರಿಕೆ. ಕೆಲವೊಮ್ಮೆ ನೀವು ಸತ್ಯ ಹೇಳುವ ಉತ್ಸಾಹದಲ್ಲಿ ಇತರರನ್ನು ನೋಯಿಸಬಹುದು. ಹಣಕಾಸಿನ ಯೋಜನೆಗಳ ಮೇಲೆ ಹೆಚ್ಚು ಗಮನ ಕೊಡಿ, ವ್ಯರ್ಥ ಖರ್ಚು ತಪ್ಪಿಸಿ. ಆದರೆ ಈ ಇಬ್ಬರು ಗ್ರಹಗಳು ನಿಮ್ಮ ಅಂತರಂಗದ ಶಕ್ತಿ ಹೆಚ್ಚಿಸುತ್ತವೆ. ನೀವು ಹೆಚ್ಚು ಒಳಗಿನ ಅರಿವು, ಧ್ಯಾನ ಮತ್ತು ಕರ್ಮದ ನಿಜ ಅರ್ಥವನ್ನು ಅರಿಯುತ್ತೀರಿ.